ದೈವಗಳಿಗೆ ಸಿನಿಮಾದಿಂದ ಪ್ರಚಾರ ಬೇಕಾಗಿಲ್ಲ. ದೈವಾರಾಧನೆ, ಭೂತಾರಾಧನೆ, ವಿಭಿನ್ನ ಆಚರಣೆಗಳ ಪಂಜುರ್ಲಿ, ಕೊರಗಜ್ಜ, ಗುಳಿಗ ದೈವಗಳ ಕಾರಣಿಕದ ಕಥೆಗಳು. ತುಳುನಾಡಿನಲ್ಲಿ ಪ್ರಧಾನ ದೈವ ಯಾರು ಕೇಳಿದರೆ ಪಂಜುರ್ಲಿ. ಅದು ಪ್ರಚಾರಕ್ಕಿರುವಂಥ ದೈವಗಳಲ್ಲ. ನಮ್ಮ ಪೆರಾರ ಜಾತ್ರೆ ನಡೆಯುತ್ತದೆ, ಅದು ಕಾಂತಾರ ಚಲನಚಿತ್ರ ಅಲ್ಲ, ಇನ್ನೊಂದು ಚಲನಚಿತ್ರ ನೋಡಿ ಅಲ್ಲಿಗೆ ಜನ ಬರುವುದಲ್ಲ. ಹೆತ್ತ ತಾಯಿ ಹೊತ್ತ ಮಾವನಿಗೆ ಸರಿಸಮಾನವಾದಂಥ ಶಕ್ತಿ ದೇವರುಗಳಿಗೆ ನಮಗೆ ಬರಲಿಕ್ಕಾಗುವುದಲ್ಲ. ನಮ್ಮ ದೇವರೇ ಆಗಿರುವಂಥ ಶಕ್ತಿ ಆಗಿರುವಂಥ ನೀನು ಪಂಜುರ್ಲಿಯಾಗಿ ವಾರಾಹಿಯಾಗಿ ಧರ್ಮೋದ್ಧಾರವನ್ನು ಮಾಡಬೇಕು ಅಂತ ಹೇಳ್ತದೆ. ಇವತ್ತು ಕೂಡ ಅಲ್ಲಿ ವಾರಾಹಿ ಸಾನ್ನಿಧ್ಯಕ್ಕೆ ಹೋಗದೆ ನಾವು ತಿಮ್ಮಪ್ಪನ ದರ್ಶನ ಮಾಡಲಿಕ್ಕಿಲ್ಲ. ಆ ಶಕ್ತಿ 4 ಕೈಗಳಲ್ಲಿ 48 ಆಯುಧವನ್ನು ಧಾರಣೆ ಮಾಡಿ ಭೂತಳಕ್ಕೆ ಬಂತು ಅಂತ ನಮ್ಮ ನುಡಿಕಟ್ಟಲ್ಲಿ ಬರ್ತದೆ. ಪಾಪದವ ಆರಾಧನೆ ಮಾಡಿದರೆ ಪಂಜುರ್ಲಿ, ಅರಸ ಆರಾಧನೆ ಮಾಡಿದರೆ ಮಲರಾಯಿ ಅಂತ ಆಗ್ತದೆ. ಇತ್ತೀಚೆಗೆ ತುಳುನಾಡಿನ ದೈವಗಳ ಬಗ್ಗೆ ಅನೇಕ ಚರ್ಚೆಗಳು ನಡೀತಾನೇ ಇದೆ. ಇದರ ಬಗ್ಗೆ ಕುತೂಹಲ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಈ ಮಧ್ಯೆ ಕೆಲವರು ದೈವಗಳ ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡು ಅನುಕರಣೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ನಿಜವಾಗ್ಲೂ ದೈವಗಳು ಅಂದರೆ ಯಾರು, ದೈವಗಳ ಅಸ್ತಿತ್ವ ಶುರುವಾಗಿದ್ದು ಹೇಗೆ, ದೈವಾರಾಧನೆ ಪ್ರಾರಂಭವಾಗಿದ್ದು ಹೇಗೆ, ದೈವಾರಾಧನೆ ತುಳುನಾಡಿನಲ್ಲಿ ಪ್ರತೀತಿಯನ್ನ ಪಡ್ಕೊಂಡಿರೋದು ಹೇಗೆ, ಬೇರೆ ಬೇರೆ ದೈವಗಳ ಹಿನ್ನೆಲೆ ಏನು, ಇವೆಲ್ಲವನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಸಿನಿಮಾದಿಂದಾನೇ ದೈವಾರಾಧನೆಗೆ ಪ್ರಚಾರ ಸಿಕ್ತು, ಸಿನಿಮಾ ನೋಡಿನೇ ದೈವಗಳನ್ನ ನೋಡೋದಕ್ಕೆ ಜನರು ಬರ್ತಾ ಇದ್ದಾರೆ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಆದರೆ ನಿಜವಾಗ್ಲೂ ದೈವಾರಾಧನೆಗೆ ಅಥವಾ ದೈವಗಳಿಗೆ ಪ್ರಚಾರ ಬೇಕಾಗಿಲ್ಲ. ಸಿನಿಮಾ ಎಲ್ಲಿ, ದೈವ ಎಲ್ಲಿ? ಈ ಬಗ್ಗೆ ದೈವಾರಾಧಕರು ಹೇಳೋದೇ ಬೇರೆ. ದೈವಾರಾಧನೆಗೆ ಯಾವುದೇ ಪ್ರಚಾರ ಬೇಕಾಗಿಲ್ಲ. ದೈವಾರಾಧನೆ ಅನ್ನುವಂಥದ್ದು ಬಾಯಿಂದ ಬಾಯಿಗೆ, ನಂಬಿಕೆಯಿಂದ ನಂಬಿಕೆಗೆ, ಜನರಿಂದ ಜನರಿಗೆ ತಲುಪುವಂಥದ್ದು ಅನ್ನೋದು ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಹಾಗೂ ದೈವ ನರ್ತಕರಾಗಿರುವಂತಹ ದಯಾನಂದ್ ಜಿ ಕತ್ತಲ್ ಸರ್ ಅವರ ಮಾತುಗಳು. ತುಳುನಾಡಿನಲ್ಲಿ ಯಾವುದೇ ಕಾರಣಕ್ಕೂ ಒಂದರಿಂದ ಒಂದು ಫೇಮಸ್ ಆಗುವಂಥ ದೈವಗಳಲ್ಲ ನಮ್ಮದು. ಅದು ಪ್ರಚಾರಕ್ಕಿರುವಂಥ ದೈವಗಳಲ್ಲ. ಯಾವುದೇ ಕಾರಣಕ್ಕೂ ದೈವಗಳಿಗೆ ಪ್ರಚಾರವೇ ಬೇಡ. ಪ್ರಚಾರ ಯಾರಿಗೆ ಬೇಕು? ದೈವ ಆರಾಧನೆ ಮಾಡೋ ಇತ್ತೀಚಿನ ಜನರಿಗೆ ಬೇಕು. ಶತಶತಮಾನಗಳಿಂದ ಆರಾಧನೆ ಮಾಡಿಕೊಂಡು ಬಂದಿರುವಂಥ ದೈವಾರಾಧನೆ ನಮ್ಮದು. 1000 ವರ್ಷಗಳ ಇತಿಹಾಸದ ಅದಕ್ಕಿಂತಲೂ ಮೀರಿರುವಂಥ ಇತಿಹಾಸದ ಕ್ಷೇತ್ರಗಳಿದ್ದಾವೆ. ಈಗ ನಮ್ಮ ಶಿವರೂರು ಜಾತ್ರೆ ಆಗ್ತದೆ, ಪ್ರಚಾರ ಮಾಡ್ತಾರೆ. ಆ ದಿವಸ ಬೊಳ್ಳ ಬಂದಾಗೆ ಜನ ಬರ್ತದೆ. ಅದು ಕಾಂತಾರ ಚಲನಚಿತ್ರ ಅಲ್ಲ, ಇನ್ನೊಂದು ಚಲನಚಿತ್ರ ನೋಡಿ ಅಲ್ಲಿಗೆ ಜನ ಬರುವುದಲ್ಲ. ನಮ್ಮ ಪೆರಾರ ಜಾತ್ರೆ ನಡೆಯುತ್ತದೆ, ಅಲ್ಲಿಗೆ ಏನು ಚಲನಚಿತ್ರ ನೋಡಿ ಜನ ಬರೋದಾ? ಖಂಡಿತ ಅಲ್ಲ. ನಮ್ಮದು ಆ ಸಿರಿಯ ಆಲಡೆ ನಡೀತದೆ, ಅಲ್ಲಿಗೆ ಎಲ್ಲೆಲ್ಲಿಂದ ಜನ ಲಕ್ಷೋಪಲಕ್ಷ ಜನ ಬರ್ತಾರೆ. ಯಾಕೆ ಬರ್ತಾರೆ? ಇಲ್ಲಿ ನಡೆದ ಜಾತ್ರೋತ್ಸವ ಎಲ್ಲಿಂದ ಬರ್ತಾರೆ? ಪ್ರಚಾರದಿಂದ ಬರುವುದಲ್ಲ, ಅದು ವಿಚಾರದಿಂದ. ದೈವಗಳಿಗೆ ಪ್ರಚಾರ ಬೇಕಂತಲೇ ಇಲ್ಲ. ಮತ್ತು ಪಂಜುರ್ಲಿ ಅನ್ನುವಂಥ ದೈವ ಇವಾಗ ಪ್ರಚಾರ ಇರುವುದಲ್ಲ. ಧರ್ಮಸ್ಥಳದ ಕಥೆಯನ್ನು ಯಾವತ್ತಿಂದ ಕೇಳ್ತಾ ಇದ್ದಾರೆ. ಧರ್ಮಸ್ಥಳವೇ ಮೂಲ ಅಂತಲ್ಲ ಪಂಜುರ್ಲಿಗೆ, ಅದಕ್ಕಿಂತಲೂ ಮೂಲ ಇದೆ, ಕುಕ್ಕಲತ್ತ ಪಂಜುರ್ಲಿ ಅಂತ ಇದೆ. ಆದರೆ ನಾವು ಹೇಳುವಂಥದ್ದು ದೈವಗಳಿಗೆ, ಪಂಜುರ್ಲಿಗಾಗಲಿ, ಗುಳಿಗನಿಗಾಗಲಿ, ಅಲ್ಲ ಬೇರೆ ಯಾವುದೇ ದೈವಗಳಿಗಾಗಲಿ ಚಲನಚಿತ್ರದಿಂದ ಪ್ರಚಾರ ಅನ್ನುವಂಥದ್ದನ್ನು ನಾವು ಮತ್ತೆ ನಾವು ಹೇಳಬಾರ್ದು. ಯಾಕೆ ಹೇಳಬಾರ್ದು ಅಂತ ಹೇಳಿದರೆ, ದೈವಗಳಿಗೆ ದೈವ ಎಲ್ಲಿ, ಈ ಚಲನಚಿತ್ರ ಎಲ್ಲಿ? ಅದನ್ನು ಸಾಮ್ಯತೆಯನ್ನು ಮಾಡಬಾರ್ದು. ತುಳುನಾಡಿನಲ್ಲಿ ಅನೇಕ ದೈವಗಳಿವೆ. ಆ ಪೈಕಿ ಪಂಜುರ್ಲಿ, ಗುಳಿಗ ಹಾಗೆ ಕೊರಗಜ್ಜ ದೈವಗಳ ಬಗ್ಗೆ ತಿಳಿದುಕೊಳ್ಬೇಕು ಅನ್ನುವಂತಹ ಆಸಕ್ತಿ, ಕುತೂಹಲ ಅನೇಕರಿಗಿದೆ. ಹಾಗಾಗಿ ಈ 3 ದೈವಗಳ ಹಿನ್ನೆಲೆ ಏನು, ಅದರ ಜೊತೆಗೇನೆ ತುಳುನಾಡಿನಲ್ಲಿ ನಡೆದಂತಹ ದೈವಗಳ ಕಾರಣಿಕದ ಕಥೆಯನ್ನು ಕೇಳಿಸಿಕೊಳ್ಳಿ. ತುಳುನಾಡಿನಲ್ಲಿ ಪ್ರಧಾನ ದೈವ ಯಾರು ಕೇಳಿದರೆ ಪಂಜುರ್ಲಿ. ಹೆತ್ತ ತಾಯಿ ಹೊತ್ತ ಮಾವನಿಗೆ ಸರಿಸಮಾನವಾದಂಥ ಶಕ್ತಿ, ಅದು ಕುಟುಂಬದ ಅಧಿಕಾರದ ಶಕ್ತಿ. ಅದಕ್ಕೆ ಪುರಾಣದ ಒಂದು ಸಂಬಂಧವನ್ನು ನಾವು ಕಲ್ಪಿಸುವುದಾದರೆ, ಪ್ರಾರ್ಥನೆಗಳಲ್ಲಿ ಅದು ಬರುವುದಿಲ್ಲ, ಕಲ್ಪಿಸುವುದಾದರೆ ಶ್ರೀಮನ್ನಾರಾಯಣ ಯಾವ ರೀತಿ ವರಾಹ ರೂಪವನ್ನು ಧಾರಣೆ ಮಾಡಿ ಹಿರಣ್ಯಾಕ್ಷರನ್ನು ವಧಿಸಿ ಆಮೇಲೆ ಭೂಮಿ ತಾಯಿಯನ್ನು ಉದ್ಧರಿಸ್ತಾನೆ. ಕಟ್ಟಗಡೆಗೆ ಆ ವರಾಹ ಕಾಯವನ್ನು ಬಿಟ್ಟು ಆತ ನಾರಾಯಣ ದೇವನಾದಾಗ ವರಾಹ ಕಾಯಿ ಹೇಳ್ತದಂತೆ, ನಾನು ನನ್ನ ಕಾಯದಿಂದ ಭೂಮಿಯನ್ನು ಉದ್ಧರಿಸಿದ್ದೀರಿ, ಧರ್ಮೋದ್ಧಾರ ಮಾಡಿದಿರಿ, ಇನ್ನು ನನ್ನ ಕಾಯಕ್ಕೆ ಬೆಲೆ ಏನು ಅಂತ ಕೇಳಿದಾಗ
ಮುಂದೆ ಬರುವಂಥ ಕಲಿಯುಗ ಇದೆ. ಧರ್ಮಧೇನುವಿನ ಚತುಷ್ಪಾದಗಳಲ್ಲಿ 3 ಪಾದ ನಾಶ ಆಗ್ತದೆ, ಒಂದು ಕಾಲಲ್ಲಿ ನಿಲ್ಲುವಂಥ ಕಾಲ ಬರ್ತದೆ. ಆ ಕಾಲದಲ್ಲಿ ನಾವು ದೇವರುಗಳಿಗೆ ನಮಗೆ ಬರಲಿಕ್ಕಾಗುವುದಿಲ್ಲ. ನಮ್ಮ ದೇವರೇ ಆಗಿರುವಂಥ ಶಕ್ತಿ ಆಗಿರುವಂಥ ನೀನು ತುಳುನಾಡಿನಲ್ಲಿ ಪ್ರಕೃತಿ ಪುರುಷ ಸಮಾಗಮ ಶಕ್ತಿಯಾಗಿ ಧರ್ಮೋದ್ಧಾರವನ್ನು ಮಾಡಬೇಕು. ನೀನು ಪಂಜುರ್ಲಿಯಾಗಿ ವಾರಾಹಿಯಾಗಿ ಧರ್ಮೋದ್ಧಾರವನ್ನು ಮಾಡಬೇಕು ಅಂತ ಹೇಳ್ತದಂತೆ. ಹಾಗಾದರೆ ಅಷ್ಟರವರೆಗೆ ನಾನು ಎಲ್ಲಿರಬೇಕು ಅಂತ ಕೇಳುವಾಗ ಬೆತ್ತಾಂದಡ್ಕ, ಬೆದುರಾಡಿಗುಂಡ, ಚಿಮುಲ್ಲ ಎರಮನೆ, ಮಾಮಲ್ಲಗಿರಿ, ಮಂದಾಲಗಿರಿ, ಮಾಮೇರಿ ಪರ್ವತ, ಇಲ್ಲಿ ಅವ್ಯಕ್ತನಾಗಿರೋ ಅಂತ ಹೇಳ್ತಾನೆ. ಹಾಗಾದರೆ ಆ ಬೆಟ್ಟ ಯಾವುದು ಅಂತ ಹೇಳಿದರೆ ಈಗಿನ ತಿರುಪತಿ ತಿಮ್ಮಪ್ಪ ಬೆಟ್ಟ. ಅದು ಮೊದಲು ತುಳುನಾಡಿಗೆ ಅಲ್ಲಿವರೆಗಿತ್ತು ವ್ಯಾಪ್ತಿ ಅಂತ ಹೇಳುವಂಥದ್ದು ನಾನು ಇದಕ್ಕೆ ಉಲ್ಲೇಖ. ಇವತ್ತು ಕೂಡ ಅಲ್ಲಿ ವಾರಾಹಿ ಸಾನ್ನಿಧ್ಯಕ್ಕೆ ಹೋಗದೆ ನಾವು ತಿಮ್ಮಪ್ಪನ ದರ್ಶನ ಮಾಡಲಿಕ್ಕಿಲ್ಲ. ಅವನಿಗೆ ಬೆಟ್ಟವನ್ನು ಬಿಟ್ಟುಕೊಟ್ಟವನೇ ವಾರಾಹಿ ಅಂತ ಹೇಳ್ತಾರೆ. ಅಲ್ಲಿನ ಕಥೆ ಇದೆ. ಇಂಥ ಪಂಜುರ್ಲಿ ಆಮೇಲೆ ತುಳುನಾಡಿಗೆ ಬರುವಂಥ ಕಥೆಗಳನ್ನು ಎಲ್ಲ ಕೇಳ್ತೇವೆ. ಅದಕ್ಕೆ ಮೂಲತವಾಗಿ ಕಪ್ಪು ವರ್ಣದ ಕರಂಡೆಕಾಯಿ, ಬಿಳಿ ವರ್ಣದ ತುಂಬೆ ಹೂವಿನ ರೀತಿಯ ಪಂಜಿನ ಕಾಳಿ, ಪಂಜಿನ ಗುಜ್ಜರ ಅನ್ನುವಂಥ 2 ಹಂದಿಗಳು, ಅವರ ಮುಖೇನ ಸಂಬಂಧವಾಗಿ ಅದರಲ್ಲಿ 5 ಹಂದಿಗಳಲ್ಲಿ ಒಂದು ಹಂದಿ ಈ ವಾರಾಹಿಕ ಶಕ್ತಿಯಾಗಿ ಅದು ಪಂಜುರ್ಲಿಯಾಗಿ ಹೊರಬಂದು ಧರ್ಮೋದ್ಧಾರ ಮಾಡುವ ಕಥೆಗಳು ನಿಮಗೆ ತುಂಬ ಸಿಗ್ತವೆ. ಆದ್ದರಿಂದ ತುಳುನಾಡಿನ ಪಂಜುರ್ಲಿ ಅನ್ನುವಂಥದ್ದು ಬೇರೆ ಬೇರೆ ರಾಜನ್ ದೈವವಾಗಿಯೂ ಆರಾಧನೆಯನ್ನು ಪಡೀತಾನೆ, ಜಾಗದ ಅಧಿಕಾರದ ದೈವವಾಗಿಯೂ ಆರಾಧನೆ ಪಡೀತಾನೆ, ಕುಟುಂಬದ ಅಧಿಕಾರದ ದೈವವಾಗಿಯೂ ಆರಾಧನೆ ಪಡೀತಾನೆ. ಇದೇ ಪಂಜುರ್ಲಿ ದೈವವೇ ಸರಿಯಾಗಿ ಗಮನಿಸಬೇಕು. ಪಾಪದವ ಆರಾಧನೆ ಮಾಡಿದರೆ ಪಂಜುರ್ಲಿ, ಮಲ್ಲರಾಯಿ ಅಂದರೆ ದೊಡ್ಡವ ಅರಸ ಆರಾಧನೆ ಮಾಡಿದರೆ ಮಲರಾಯಿ ಅಂತ ಆಗ್ತದೆ. ಮಲರಾಯ ದೈವ ಅದು ಮಲಾರ ಬೂಡು, ಅಲ್ಲಿ ಆರಾಧನೆ ಮಾಡಿದರೆ ಮಲರಾಯಿ ಅಂತ ಆಗ್ತದೆ. ಅದಕ್ಕೆ ಅದೇ ರೀತಿಯ ಹಂದಿಯ ಮುಗ ಇರ್ತದೆ, ದೊಡ್ಡ ದೊಡ್ಡ ಅಣಿಗಳಿರ್ತವೆ, ದೊಡ್ಡ ದೊಡ್ಡ ಆರಾಧನೆ. ಅಲ್ಲಿನ ಒಂದು ಕಲ್ಪನೆ ಆರಾಧನೆ ಬಹಳ ಅದ್ಭುತ. ಮಲರಾಯ ಅದೇ ಶಕ್ತಿ ಯುದ್ಧ ಶಕ್ತಿಯಾಗಿ ಇರ್ತದೆ. ಅದು ಸೊಂಟೊಡ್ದುತ್ತಿತ್ತ ಆಣಾವತಾರ, ಸೊಂಟಕ್ಕಿಂತ ಕೆಳಗೆ ಪುರುಷಾವತಾರ, ಸೊಂಟದ ನಿಮಿತ್ತ ಪೊಣ್ಣಾವತಾರ, ಸೊಂಟಕ್ಕಿಂತ ಮೇಲೆ ಸ್ತ್ರೀ ಅವತಾರ, ಬಾಯಿಡ ಮಧುಮಾಂಸ, ಕೆಕ್ಕಿಳ್ಳು ರುಂಡಮಾಲೆ, ಆಳುದ್ದ ಜಡೆ, ಗೇಣುದ್ದ ಮೆರೆ, ಬಲತ ಮೆರಿಟ ಅಮೃತ, ಎಡತ ಮೆರಿಟ ವಿಷ ಅಂತೇಳಿದರೆ ಬಲಸ್ಥಾನದಲ್ಲಿ ಅಮೃತ, ಎಡಸ್ಥಾನದಲ್ಲಿ ವಿಷ ಧಾರಣೆ ಮಾಡಿರುವಂತಹ ಆ ಶಕ್ತಿ 4 ಕೈಗಳಲ್ಲಿ 48 ಆಯುಧವನ್ನು ಧಾರಣೆ ಮಾಡಿ ಭೂತಳಕ್ಕೆ ಬಂತು ಅಂತ ನಮ್ಮ ನುಡಿಕಟ್ಟಲ್ಲಿ ಬರ್ತದೆ. ಅದು ಯುದ್ಧ ಶಕ್ತಿಯಾಗಿ, ಅಂದರೆ ಯುದ್ಧಕ್ಕೆ ಹೋಗುವಾಗ ಮನೆಯ ಚಾವಡಿಯಲ್ಲಿರುವಂಥ ಸತ್ಯ ಸರಿ ಗಮನಿಸಬೇಕು. ತುಳುವರು ಯಾವುದೇ ದೈವದ ಹೆಸರನ್ನು ಹೇಳ್ತಾರೆ, ನಮ್ಮ ಸತ್ಯ ಅಂತೆ. ಆ ಸತ್ಯವೇ ಪಂಜುರ್ಲಿ. ಯುದ್ಧಕ್ಕೆ ಹೋಗುವಾಗ ಕತ್ತಿಯನ್ನು ಹಿಡಿದು ಸತ್ಯಕ್ಕೆ ತೋರಿಸಿ ಹೇಳ್ತಾನೆ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ. ಐಸರಾಳ ಪಟ್ಟ, ಮೂಸ್ರಾಳ ಪಟ್ಟ, ಸಾರಾಳ ಪಟ್ಟ, ಐಂದಾಳ ಪಟ್ಟ. ಅಂದರೆ ಐಸರಾಳ ಪಟ್ಟ ಅಂತ ಹೇಳಿದರೆ 5,000 ಆಳನ್ನು ಇಟ್ಕೊಂಡು ಯುದ್ಧಕ್ಕೆ ಹೋಗೋದು. ಮೂಸ್ರಾಳ ಪಟ್ಟ ಅಂದರೆ 3,000 ಆಳನ್ನು ಪಟ್ಟ ಯಜಮಾನ. ಈ ರೀತಿ ಇರುವಂಥದ್ದು. ಯುದ್ಧಕ್ಕೆ ಹೋಗುವಾಗ ದೈವಕ್ಕೆ ಆಯುಧವನ್ನು ತೋರಿಸಿ ಹೇಳ್ತಾನೆ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಒರ್ಕಡಿ ಜೀವವನ್ನು ಹೊರತುಕೊಡು, ನನ್ನ ಜೀವವನ್ನು ಉಳಿಸಿಕೊಡ್ಬೇಕು ಅಂತ ದೈವಕ್ಕೆ ಎಚ್ಚರಿಕೆಯಾಗಿ ಭಕ್ತಿ, ಅದು ವಿರೋಧ ಭಕ್ತಿ. ಆ ರೀತಿ ಎಚ್ಚರಿಸಿ ಹೋಗುವಾಗ ನೀನು ಉಳಿಸಿಕೊಟ್ರೆ ನಿನಗೆ ಧರ್ಮ ಸೇವೆ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿ ಹೋಗ್ತಾನೆ. ಅಲ್ಲಿ ಗೆದ್ದು ಬರ್ತಾನೆ. ಈ ಸತ್ಯ ಅವನನ್ನು ಗೆಲ್ಲಿಸ್ತದೆ. ಗೆದ್ದಾಗ ಜೀವ ಉಳಿಸಿದ್ರಿಂದ ಆ ಶಕ್ತಿ, ಆ ಪಂಜುರ್ಲಿ, ಆ ಸತ್ಯ ಜುಮಾದಿ ಅಂತ ಆಯಿತು. ಜುಮಾದಿ ಅಂತ ಆಯಿತು. ಅದಕ್ಕೆ ಬೇರೆ ಬೇರೆ ಸ್ವರೂಪಗಳಿಂದ ಆಚರಣೆ ಮಾಡಿಕೊಂಡು ಬರ್ತಾರೆ, ಅದು ಬೇರೆ. ಆದ್ದರಿಂದ ತುಳುನಾಡಿನ ಪಂಜುರ್ಲಿಯ ಕತೆ ಹೀಗೆ. ಅದೇ ಜುಮಾದಿ, ಅದೇ ಮಲರಾಯ, ಆ ರೀತಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥ ಪದ್ಧತಿಗಳು ಇದ್ದಾವೆ. ತಾಯಿಯನ್ನು ಏನು ಆಸುರಿ ಸ್ವರೂಪ ತಾಯಿಯನ್ನು ನಾಶ ಮಾಡಿ ಜಗತ್ತಿನ ಶಕ್ತಿಯಾಗಿ ಬಂದಿದೆ ಅಂತ ಗುಳಿಗನ ಕತೆ ಇರ್ತದೆ. ಇನ್ನೊಂದು ನಾವು ಹೆಸರು ಹೇಳಿರುವಂಥದ್ದು ಕೊರಗಜ್ಜ, ಕೊರಗತನಿಯದ ದೈವದ ಕಥೆಯೂ ಹಾಗೆ. ಅದು ವ್ಯಕ್ತಿ ಹೋಗಿ ಶಕ್ತಿ ಆಗಿರುವಂಥದ್ದು. ಕಾರ್ಕಳದಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಕದಿರೆ ಮಂಜದಿಂದ ಬೆದರ ಮಂಜಕ್ಕೆ ಕಳ್ಳನ್ನು ಹೊತ್ಕೊಂಡು ಹೋಗುವಂಥ ಮೈರಕ್ಕ ಬೈದೆದಿಯ ಕಣ್ಣಿಗೆ ಈ 7 ಕೊಪ್ಪಗಳು ನಾಶವಾಗಿ ಈ ತನಿಯ ಎನ್ನುವಂಥ ಕೊರಗ ಸಮುದಾಯದ ಮಗು, ತಂದೆ ತಾಯಿಯನ್ನು ಕಳ್ಕೊಂಡ ಕೊರಗ ತನಿಯ ಅನ್ನುವಂಥ ಮಗು ಕಟ್ಟಗಡೆಗೆ ಸೊಂಟಕ್ಕೆ ಉಟ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲದಿದ್ದಾಗ ಈ ಬೈದ್ಯತಿ ನೀನು ಯಾರು ಮಗ ಅಂತ ಮಾತೃವಾತ್ಸಲ್ಯದಿಂದ ಕೇಳುವಾಗ, ನಾನು ಹೀಗೆ ನನಗೆ ದಿಕ್ಕಿಲ್ಲ ದಿಸೆ ಇಲ್ಲ, ಉಡೋಕ್ಕೆ ಬಟ್ಟೆ ಇಲ್ಲ ಅಂತ ಹೇಳುವಾಗ ತಾನು ಕಳ್ಳನ್ನು ಹೊತ್ಕೊಳ್ಳಿಕ್ಕೆ ಇಟ್ಕೊಂಡಿರುವಂಥ ಬಟ್ಟೆಯನ್ನು ತೆಗೆದು ಬಿಸಾಡಿ ಅದನ್ನು ಉಡ್ಕೊಂಡು ಬಂದು ಆಮೇಲೆ ಅಲ್ಲಿ
ಕೆಲವೊಂದು ನಿಬಂಧನೆಗಳು ಹಾಕ್ತಾನೆ. ನೀನು ಮನೆಗೆ ಬರಬೇಕು ಅಂತ ಹೇಳುವಾಗ ನಿಬಂಧನೆಗಳು ಹಾಕ್ತಾನೆ. ನಾನು ಹಾರೆ ಪಿಕ್ಕಾಸನ್ನು ಇಟ್ಟುಕೊಂಡು ನಾನು ದುಡಿಯುವುದಿಲ್ಲ ಅಂತ ಹೇಳಿ, ಕೆಲವೊಂದು ನೊಗವನ್ನು ಇಟ್ಕೊಂಡು ಇದು ಕೆಲಸ ಮಾಡೋದಿಲ್ಲ, ನನ್ನನ್ನು ಕುಲಜನ್ಮದ ಕೆಲಸ ಆಗಿರುವಂಥ ಕತ್ತಿ ಹಿಡ್ಕೊಂಡು ನಾನು ಬಿದಿರು ಬುಟ್ಟಿ ಮಾಡುವಂಥ ಕೆಲಸ ಮಾಡ್ತೀನಿ, ಇಂಥದ್ದೆಲ್ಲ ಪದ್ಧತಿ ಇದೆ. ಕಟ್ಟಗಡೆಗೆ ಏಳಾಲ ಹೊರೆಯನ್ನು ಮಾಡಪತ್ತಿ ಮೈಸಂದಾರನಂಥ ಶಕ್ತಿಗೆ ಸಲ್ಲಿಸಲಿಕ್ಕೆ ಹೋಗುವಾಗ ಇವ ಒಬ್ಬನೇ ಅಷ್ಟು ಹೊರೆಯನ್ನು ಹೊತ್ಕೊಂಡು ಹೋಗುವಾಗ ಇವನ ಅವತಾರ ಆರಂಭ ಮುಗಿಯುವಂಥ ಕಾಲ ಸನ್ನಿಹಿತ ಆಗಿರುತ್ತದೆ. ಹಾಗೆ ಅಲ್ಲಿ ಅವರು ಮೈಸಂದಾರ ದೈವ ಮಾಯ ಮಾಡಿತು ಅಂತ ಶಕ್ತಿ ಇದೆ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಬಂದು ಕುತ್ತಾರ ಪದವಿನಲ್ಲಿ 7 ಕಡೆ ಆ ದೈವಕ್ಕೆ ಪಂಜಂದಾಯಿಯ ದೈವ ಕೊಟ್ಟಂಥ ಅಧಿಕಾರದಲ್ಲಿ 7 ಕಡೆ ಆರಾಧನೆ. ಗುಡ್ಡೆಡು ಕಲ್ಲು, ಊರುಡು ಅಟಿಲು, ತೂತಿರಿಜ್ಜಂದ ಮೆಚ್ಚ ಅಂತ ಹೇಳಿದರೆ ಬೆಳಕಿಲ್ಲದೆ ಕತ್ತಲಲ್ಲಿ ಅದಕ್ಕೆ ಮೆಚ್ಚಿ ನಡೆಯುವಂಥ, ತೆಂಗಿನ ಗರಿ ಕೂಡ ಕಟ್ಟಲಿಕ್ಕಿಲ್ಲ, ಈ ರೀತಿ ಪದ್ಧತಿಯ ಆರಾಧನೆ ಈ ಕೊರಗತನಿಯ ದೈವದ್ದು. ತಂದೆ ಕೊರಗತನಿಯ ದೈವದ ಕೊರಗತನಿಯನ ತಂದೆ ಉರವನ ಓಡಿ, ತಾಯಿ ಕೊರಪಲು ಮೈರೆ ಅಂತ ಹೆಸರು. ತುಂಬ ಕಾರ್ಣಿಕಗಳು ತುಳುನಾಡಿನಲ್ಲಿ ನಡೆದಿದೆ. ಕೊರಗತನಿಯ ದೈವದ ಕಾರ್ಣಿಕಗಳು ನೀವು ತುಂಬ ಮಾಧ್ಯಮದಲ್ಲಿ ನೋಡಿದ್ದೀರಿ. ಇತ್ತೀಚೆಗೆ ಏನೋ ಕೆಟ್ಟದ್ದನ್ನೆಲ್ಲ ಡಬ್ಬಿಗೆ, ಹರಕೆ ಡಬ್ಬಿಗೆಲ್ಲ ಹಾಕಿ ಹುಚ್ಚಿಡಿದು ಬಂದಿರುವಂಥದ್ದೆಲ್ಲ ನೀವು ನೋಡಿರ್ಬೋದು. ಅದೇ ರೀತಿ ನಮ್ಮ ಊರಲ್ಲಿ ಒಂದು ನೆಲ್ಲಿದಡಿ ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ ಏನಾಗಿದೆ ಅಂತೇಳಿದರೆ, ಅಲ್ಲಿನ ಒಂದು ದೈವಕ್ಕೆ ಪೂಜೆ ಮಾಡುವಂಥ ವ್ಯಕ್ತಿ, ಅವರು ಕೂಡ ಮುದ್ರಾಂಕಿತರು. ಭೂಮಿಯ ವ್ಯಾಜ್ಯದಲ್ಲಿ ಒಂದು ಅದು ಕಂಪನಿ ಹೆಸರು ಹೇಳೋದಿಲ್ಲ ನಾನು, ದೊಡ್ಡ ಕಂಪನಿ, ಅದಕ್ಕೆ ಭೂಮಿಯೆಲ್ಲ ಹೋದಾಗ ಅಲ್ಲಿನ ಭೂಮಿಯ ವ್ಯಾಜ್ಯದಲ್ಲಿ ಅವರು ಇವರಿಗೆ ಬಂದು ಪೆಟ್ಟು ಹೊಡಿತಾರೆ. ನಿಜವಾಗಿ ತಪ್ಪು, ಹಾಗೆ ಹೊಡಿಬಾರ್ದು, ಪೆಟ್ಟು ಹೊಡಿತಾರೆ. ಆವಾಗ ಅವರು ದೈವದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಚಾವಡಿಯಲ್ಲಿ ದೈವ ನೇಮದಲ್ಲಿರ್ತದೆ. ನಮ್ಮ ಯಜಮಾನರಿಗೆ ಅದೇ ಹೆಸರಿದೆ, ಯಜಮಾನಿಗೆ ಹೆಸರಿದೆ, ಚೌಟ್ರು ಅಂತ ಹೆಸರು. ಅವರಿಗೆ ಪೆಟ್ಟಾಯಿತು. ಇದು ನಮಗೆ ಬಹಳ ಬೇಸರದ ವಿಷಯ. ಜುಮಾದಿ, ನೀನು ಯಾಕೆ ಹೀಗೆ ಮಾಡಿದಿ? ಅದಕ್ಕೆ ದೈವ ಅಲ್ಲಿನ ತಪ್ಪುಗಳನ್ನೆಲ್ಲ ಹೇಳಿತು, ಯಾಕೆ ಹಾಗೆ ಆಯಿತು ಅಂತೇಳಿ. ಆಮೇಲೆ ಅದೆಲ್ಲ ನೀವು ಸರಿಪಡಿಸಬೇಕಂತ ಹೇಳಿ ಆದಮೇಲೆ, ಹಾಗಾದರೆ ಹೊಡೆದದಕ್ಕೆ ನ್ಯಾಯ ಇಲ್ಲ, ಖಂಡಿತ ಇದೆ. ಎಣಿಸಿ 48 ದಿವಸದೊಳಗೆ ನಾನು ಇದಕ್ಕೆ ತೀರ್ಮಾನ ಕೊಟ್ಟರೆ ನಾನಿಲ್ಲಿ ಜುಮಾದಿ, ಇಲ್ಲದಿದ್ದರೆ ನನ್ನ ಸಾನ್ನಿಧ್ಯಕ್ಕೆ 2 ಬೀಗ ಹಾಕಿ ಅಂತ ಹೇಳ್ತಾನೆ ದೈವ. ನನಗೆ ಆರಾಧನೆ ಬೇಡ ಅಂತ ಹೇಳ್ತಾನೆ. ಸರಿಯಾಗಿ 48 ದಿವಸದಲ್ಲಿ ಎಷ್ಟು ಮಂದಿ ಹೊಡೆದಿದ್ದಾರೋ ಅವರು ಏನೋ ಒಂದು ಪ್ರಕರಣದಲ್ಲಿ ಸಿಲುಕಿ ಅಷ್ಟು ಮಂದಿ ಜೈಲು ಪಾಲಾಗ್ತಾರೆ. ಅಷ್ಟು ಮಂದಿ ಕೂಡ ಜೈಲು ಪಾಲಾಗ್ತಾರೆ. ಇದು ನಡೆದಿರುವಂಥ ಘಟನೆ. ಇಂಥ ಘಟನೆ ನಡೀತವೆ. ಅಂಥ ತುಂಬ ಪವಾಡಗಳು ತುಳುನಾಡಿನಲ್ಲಿ ನಡೀತವೆ. ಅಲ್ಲಿಗೆ ಬಂದಾಗ ನೀವು ಗಮನಿಸಿದರೆ ಬಾಕಿಯೆಲ್ಲ ಏನಂತ ಕಣ್ಕಟ್ಟುಗಳು ಬೇರೆ. ಹೀಗೆ ಒಬ್ಬನ ಕಣ್ಣೀರಿಗೆ ಕರಗಿ ದೈವಗಳು ಕೊಟ್ಟಿರುವಂಥ ಹರಕೆಗಳು ತುಂಬ ಇದ್ದಾವೆ. ದೈವಗಳಿಗೆ ಬರುವಂಥ ಹರಕೆಗಳು ತುಂಬ ಇದ್ದಾವೆ. ಇಲ್ಲಿ ಸಂತಾನ ಪ್ರಾಪ್ತಿಗಾಗಿ ಆಗುವಂಥದ್ದು, ಕೌಟುಂಬಿಕವಾದಂಥ ಸಂಘರ್ಷವನ್ನು ಪರಿಹರಿಸಿ ದೈವ ಕೊಡುವಂಥ ತೀರ್ಮಾನಗಳು, ಭೂಮಿಯ ವ್ಯಾಜ್ಯಗಳನ್ನು ಪರಿಹರಿಸು ಅಲ್ಲಿ ನಡೆಯುವಂಥ ಕಾರಣಿಕಗಳು, ತುಂಬ ಕಾರಣಿಕಗಳು ತುಳುನಾಡಲ್ಲಿ ನಡೀತದೆ. ಒಂದೆರಡಲ್ಲ, 1000 ಕಥೆಗಳನ್ನು ಅಲ್ಲಿ ಉಲ್ಲೇಖಿಸಲಿಕ್ಕೆ ಸಾಧ್ಯತೆ ಇದೆ. ಇದಿಷ್ಟು ತುಳುನಾಡಿನ ಪ್ರಮುಖ ದೈವಗಳ ಬಗೆಗಿನ ಮಾಹಿತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ದೈವಾರಾಧನೆಗೆ ಕುರಿತಂತಹ ಇನ್ನೂ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.